ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5:30 ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. ಎದ್ದು ಲಾಗ್ ಚಾಲು ಮಾಡಿ. ಯಾಕಂದ್ರೆ ಒಂದಿಷ್ಟು ಕಮೆಂಟ್ಗಳು ಭಾಳ ಕೇಳಾಕತ್ತಿದ್ರಿ, ಅದ್ರ ಬಗ್ಗೆ ನಾನು ಒಂದಿಷ್ಟು ಹೇಳಿದ್ರೆ ಆಯ್ತು, ಮನೆ ಸುಟ್ಟಾಯ್ತು ಕಮೆಂಟ್ ಹಾಕಾಕತ್ತಿದ್ರಿ. ಒಬ್ಬರು ಉಡ್ದಟ್ಟಿ ಏನಂದ್ರೆ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರು. ಅದು ಮೊನ್ನೆ ವಿಡಿಯೋಕಾನೆ ಬಂದಿತ್ತು, ಸಾರಿ ನನಗೆ ಹೇಳೋಕ್ಕಾಗಿದ್ದಿಲ್ಲ. ಉಡ್ದಟ್ಟಿ ಅಂದ್ರೆ 9 ವರ್ಷನಾಗಾರ 11 ವರ್ಷನಾಗಾರ ಹೆಣ್ಮಕ್ಳು ದೊಡ್ಡವ್ರು ಆಗೋಕ್ಕಿಂತ ಮೊದಲನೇ ಉಡ್ದಟ್ಟಿ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ. ತವ್ರ ಮನೆಯವ್ರು ಸೀರೆ ತಂದು ಎಲ್ಲ ಅದು ಏನೇನು ಇರುತ್ತೆ ನೋಡಿ ಖರ್ಚು, ಉಡ್ದಟ್ಟಿ ಖರ್ಚೆಲ್ಲ ತವ್ರ ಮನೆ ಕಡೆ ಇರ್ತೈತೆ. ಅವ್ರ ಅನುಕೂಲ ಇದ್ದವರು ಬಂಗಾರ ತರ್ತಾರೆ. ಏನು ನೋಡಿ ಪ್ರೀತಿ ಅಂತ ಒಂದು ಸೀರೆ ತಂದು ಉಡ್ದಟ್ಟಿ ಕಾರ್ಯಕ್ರಮ ಮಾಡೋದ್ರೂ ನಡಿತೈತೆ ರೀ. ಬಂಗಾರ ತರಬೇಕಾ ಅಂತೇನು ಗೊತ್ತಿಲ್ಲ, ಆದರೂ ಬಂಗಾರ ತರತಾರೆ ಉಡ್ದಟ್ಟಿ ಕಾರ್ಯಕ್ರಮಕ್ಕೆ. ಅದು 9 ವರ್ಷಕ್ಕಾರ ಮಾಡಬೇಕು, ಇಲ್ಲಿಗೆ 11 ವರ್ಷಕ್ಕಾರ ಮಾಡಲೇಬೇಕು ರೀ. ಇವಾಗ ಮಾಡಾಕತ್ತಾರ, ಗಂಡು ಮಕ್ಕಳದು ಮಾಡ್ತಾರೆ, ಹೆಣ್ಮಕ್ಳದು ಮಾಡ್ತಾರೆ ಉಡ್ದಟ್ಟಿ ಕಾರ್ಯಕ್ರಮ. ಇವಾಗೆಲ್ಲ ಅವಾಗೆಲ್ಲ ಹಳ್ಳಿ ಕಡೆ ಇದ್ದಿಲ್ಲ, ಇವಾಗೆಲ್ಲ ಹಳ್ಳಿ ಕಡೆನೂ ಬಂದುಬಿಟ್ಟೈತಿ. ಒಂದು ಕಡೆ ಏನಾದರೂ ಬಂತಂದ್ರೆ ಎಲ್ಲ ಕಡೆ ಬಂದುಬಿಡ್ತೈತೆ ನೋಡಿ. ಇವಾಗ ತಾಯಂದಿರಿಗೂ ಏನೋ ಕರ್ಮ ಮಾಡಬಾರ್ದಂತ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದು ಏನಾರ ಬಂದು ಕೂಡ್ಲಿಕ್ಕಂದ್ರೆ ಹಳೆ ಬಟ್ಟೆ ನೇಯ್ತಿರ್ತಾರೆ ನೋಡಿ, ಬಂದು ಕೂಡ್ಲಿಕ್ಕಂದ್ರೆ ಆ ಥರ ಮಾಡಿರ್ತಾರಂತ ಹಿರಿಯರು ಅಂತಿರ್ತಾರೆ ಇಲ್ಲೆಲ್ಲ ಹಳ್ಳಿ ಕಡೆ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಯೂಟ್ಯೂಬು ನಾನು ಟೈಲರಿಂಗ್ ಮಾಡ್ತೀನಿ, ನೀವು ಯೂಟ್ಯೂಬು ಹೆಂಗೆ ಓಪನ್ ಮಾಡಿದಿರಿ, ಯೂಟ್ಯೂಬು ನಾನು ಮಾಡ್ಬೇಕಂತ ಮಾಡೀನಿ, ಹೆಂಗೆ ಯಾವ ರೀತಿ ಯಾವ ಆ್ಯಪ್ನಲ್ಲಿ ಏನೇನು ಮಾಡ್ತೀರಿ, ಯಾವ ಆ್ಯಪ್ ಎಡಿಟಿಂಗ್ ಮಾಡ್ತೀರಿ ಅಂತ ಭಾಳ ಕಮೆಂಟ್ ಕೇಳಾಕತ್ತಿದ್ರಿ. ಅದು ಕೂಡ ಇವತ್ತು ಆನ್ಸರ್ ಕೊಡಾಕತ್ತೀನಿ ರೀ. ಸಾರಿ, ಯಾಕಂದ್ರೆ ಆ ಕಡೆ ಶ್ರಾವಣ ಅಮಾವಾಸ್ಯೆ ಎಲ್ಲರೂ ಹೆಣ್ಮಕ್ಳು ಬಿಜಿ ಆಗಿಬಿಟ್ಟಿರಿ. ಈಗ ಶ್ರಾವಣ ಅಮಾವಾಸ್ಯೆ ಕ್ಲೀನ್ ಮಾಡೋದು, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇನ್ನು ವಿಡಿಯೋಗಳು ಸ್ಲೋ ಓಡ್ತಾವ್ರಿ. ಇನ್ನು ಅವಾಗೆಲ್ಲ 1500-1600 ವಿಡಿಯೋ ಓಡೋದು ಅರ್ಧ ಓಡೋದಾಗ್ಯಾವ್ರಿ. ಅದೇ ಬೇಜಾರಾಯ್ತು, ಇವತ್ತು ವಿಡಿಯೋನ ಮಾಡೋದು ಬೇಡಪ್ಪ ಅನಿಸ್ಬಿಡ್ತು. ಇಲ್ಲಿ ನಮ್ಮ ಕಾಯಕವೇ ಕೈಲಾಸ, ಕಾಯಕ ಮಾಡಲೇಬೇಕು. ಇವತ್ತು ಓಡಲಿ ಬೀಳಲಿ, ಓಡಿದಾಗ ಮತ್ತು ನಾನು ಅಂತಿರ್ತೀನಿ, ಲಾಭದಾಗ ಕುಗ್ಗಬಾರ್ದು, ಲುಕ್ಷಣದಾಗ ಕುಗ್ಗಬಾರ್ದು, ಲಾಭದಾಗ ಹಿಗ್ಗಬಾರ್ದು ಅಂತಿರ್ತೀನಲ್ಲ. ಹಂಗೆ ಇವತ್ತು ಓಡಲಿಲ್ಲ ಅಂತೇಳಿ ವಿಡಿಯೋ ಮಾಡೋದು ಯಾಕೆ ಬಿಡ್ಬೇಕಂತೆ, ಇನ್ನೂ ದಿನಕ್ಕಿಂತ ಇವತ್ತು ಮತ್ತು ಚಂದ ರೆಡಿಯಾಗಿ ವಿಡಿಯೋ ಮಾಡಾಕತ್ತೆ ನೋಡಿ. ಅದೇ ರೀ, ಯಾಕಂದ್ರೆ ನಮ್ಗೆ ಎಷ್ಟೇ ಒಂದು ತುತ್ತು ಅನ್ನ ಹಾಕೈತಂದ್ರೆ ಇವತ್ತು ಕೈ ಬಾರ್ದು. ಇವತ್ತು ಲುಕ್ಷಣ ಆಗ್ತಾ, ನಾಳೆ ಲಾಭ ಬಂದೇ ಬರುತ್ತೆ. ನಾವು ಮಾಡೋ ಪ್ರಯತ್ನ ನಾವು ವಿಡಿಯೋ ಹಾಕೋದಿರ್ತಾ ಹಾಕಬೇಕು. ಆದ್ರೆ ವ್ಯೂಸ್ ಎಲ್ಲ ಕಮ್ಮಿ ಆಗ್ಯಾವ, ಲೈಕ್ ಕಮ್ಮಿ ಆಗ್ಯಾವ. 80, 70, 80 ಲೈಕ್ ಬರ್ದು, 50, 60 ಲೈಕ್ ಬರಾಕತ್ತಾವು. ಈ ಹಬ್ಬ ಟೈಮಲ್ರಿ ಹೆಣ್ಮಕ್ಳು ಎಲ್ಲರೂ ಬಿಜಿ ಇರ್ತಾರೆ, ಅದೇ ಅರ್ಥ ಮಾಡ್ಕೊಂಡೆ ನಾನು. ಮತ್ತು ಇನ್ನೊಂದು ಏನಂದ್ರೆ, ಅದು ನಾನು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀನಿ ರೀ, ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀನಿ, VN ಆ್ಯಪ್ನಾಗ ಎಡಿಟಿಂಗ್ ಮಾಡ್ತೀನಿ. ಮತ್ತು ಇನ್ ಗ್ಯಾಲರಿ ಅಂತ ಒಂದು ಆ್ಯಪ್ ಬರುತ್ತೆ ರೀ, ಫೋಟೋ ಎಡಿಟಿಂಗ್ ಮಾಡೋದು. ಅದರಲ್ಲಿ ತಮ್ನೇಲ್ ಮಾಡ್ತೀನಿ. ತಮ್ನೇಲ್ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ, ನನಗೆ ಕೂಡ ಬಲ್ಲ. ChatGPT ಏನೋ ಅಂತ ನೋಡಿ, ಅದರಲ್ಲಿ ಮಾಡ್ತಿರ್ತಾರೆ, ಅದು ಐಡಿಯಾ ಗೊತ್ತಿಲ್ಲ. ನಾ ಇವು 3 ಆ್ಯಪ್ ಅಳಿಸಿ ನಾನು ಯೂಟ್ಯೂಬು ವಿಡಿಯೋ ಎಲ್ಲ ಮಾಡ್ತೀನಿ. ನೀವು ಯೂಟ್ಯೂಬು ವಿಡಿಯೋ ಕ್ರಿಯೇಟ್ ಮಾಡಬೇಕಂದ್ರೆ ರಗಡ್ ಜನ ಯೂಟ್ಯೂಬ್ ವಿಡಿಯೋ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ 1, 2, 3 ಸಲ 4-5 ವಿಡಿಯೋ ಹಾಕಿದ್ರಂದ್ರೆ ಎಲ್ಲ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಮ್ಗೆ ಇಂಗ್ಲೀಷ್ ಬರ್ಲಾರ್ಕನ 4-5 ಚಾನಲ್ ಹೋಗ್ಯವ್ರು. ಇದು 3ನೇ ಚಾನಲ್, 2 ಚಾನಲ್ ಹೋಗಿ 3ನೇ ಚಾನಲ್ಗೆ ನಮಗೆಲ್ಲ ಅರ್ಥ ಆಯಿತು. ನಮ್ಗೆ ಏನೋ ಇಂಗ್ಲೀಷ್ ಅಂದ್ರೆ ಗೊತ್ತಿಲ್ಲ, ಏನು ಯೂಟ್ಯೂಬ್ ಅಂದರೆ ಗೊತ್ತಿಲ್ಲ, ಏನು ಮಾಹಿತಿ ಗೊತ್ತಿಲ್ಲರೇ ಯೂಟ್ಯೂಬಲ್ಲಿ ಒಂದು 3 ಪೇಮೆಂಟ್ ತೊಗೊಂಡಿವಿ. ನೀವು ಕೂಡ ಮಾಡಿ, ಟೈಲರಿಂಗ್ ಬಗ್ಗೆ ಮಾಡಿ, ಟೈಲರಿಂಗ್ ಕ್ಲಾಸ್ ಕೊಡ್ರಿ. ಟೈಲರಿಂಗ್ ಅಂತ ಎಷ್ಟು ಜನ ಎಷ್ಟು ವಿಡಿಯೋ ಇರ್ತಾವೆ, ನಮ್ಮ ಮಾಡೋದಾಗಲ್ಲ, ನಮಗೆ ಬಿಡೋದಾಗಲ್ಲ. ಇವಾಗ ಮಾಡಬೇಕಾಗಿತ್ತು ರೀ. ಇನ್ನು ಮ್ಯಾಗ ನಿಂತ 2027 ಅಂತ ಹೊಸ ರೂಲ್ಸ್ ಬಂತ ನೋಡಿ. 8,000 ವಾಚ್ ಅವರು, 1,000 ಸಬ್ಸ್ಕ್ರೈಬರ್ ಆಗಿ ಮೋಟಿವೇಶನ್ ಆನ್ ಆಗುತ್ತಂತ. ಇವಾಗ ಏನೈತೆ 1,000 ಸಬ್ಸ್ಕ್ರೈಬರ್, 4,000 ವಾಚ್ ಅವರ್ ಆದ್ರೆ ಮೋಟಿವೇಶನ್ 4,000 ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಿರ್ತಾರೆ. ಒಬ್ಬೊಬ್ರು 1 ವರ್ಷ 2 ವರ್ಷ ಹಿಂಗೆ ಕಷ್ಟಪಡ್ತಿರ್ತಾರೆ. ಇನ್ನು 8,000 ಯಾವ ಮಾಡೋದಾಗುತ್ತೆ ರೀ. ಯೂಟ್ಯೂಬ್ ಮಾಡೋದಕ್ಕಿಂತ ದುಡ್ಡಿದ್ದು ಬೆಸ್ಟ್ ಅಂತ ಅನಿಸ್ಬಿಡ್ತಾ. ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಪದೇ ದುಡ್ಡು ಕೊಡಲ್ರಿ ಅವರು. ಯೂಟ್ಯೂಬ್ ಚಾನಲ್ ಐತಂದ್ರೆ ಇವತ್ತು ವಿಡಿಯೋ ಮಾಡಿದ್ನಂದ್ರೆ ಇವತ್ತು ದುಡ್ಡು ಕೊಡ್ತಾರೆ, ನಾಳೆ ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ದುಡ್ಡು ಕೊಡಲ್ರಿ. ಯೂಟ್ಯೂಬ್ ಹಂಗೈತೆ. ಇವಾಗ ಹೆಂಗೆ ನಾವು ಮಾಡಿದ್ರೆ ನಮ್ಮ ಬಾಯಿ ಬರುತ್ತೆ ನೋಡಿ, ಅದು ಹೆಂಗೆ ನೋಡಿ. ಇದು ಮಾಡಿದ್ರೆ ನಮ್ಮ ಕೈ ಬರ್ತೈತೆ. ಬರೀ ನಾನು ಕೂಡ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಸಿಗೋಣ. ಶ್ರಾವಣಿ ಸ್ಕೂಲಿಗೆ ಕಳಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣಿನೂ 7 ಗಂಟೆಗೆ ಸ್ಕೂಲಿಗೆ ಹೋದ್ಲು, ಟೈಮು 8 ಗಂಟೆ ಆಗೈತೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಆಗೈತೆ. ನೋಡ್ತಿರ್ಬೇಕು, ನೀರು ಬಂದವ್ರಿ, ನೀರೇನು ತುಂಬಲ್ಲ. ಇನ್ನು ರೊಟ್ಟಿ ಪಲ್ಯ ಮಾಡಬೇಕು. 8-15 ನಿಮಿಷ ಆಗೈತೆ. ಇನ್ನು ಶ್ರಾವಣನ ಜಾಕಿಲ್ಲ, ನಾನು ರೊಟ್ಟಿಲ್ಲ, ಪಲ್ಯ ಇಲ್ಲ, ಏನೋ ಅಡಿಗೆ ಏನಿಲ್ಲ ನೋಡಿ. ಆ ಗ್ಯಾಸ್ ವರ್ಷದ ಅರಿಬಿ ತೊಗೊಂಡು ಅಟ್ಟ ವರ್ಷಾಕತ್ತ ನೋಡಿ. ಇವ್ನು ಯಾರು ಮಾಡಂದಿರ್ಬೇಕು ಕಿತ್ತಾಪತಿ ನೋಡಿ. ಅಟ್ಟನೂ ಎಲ್ಲ ಕ್ಲೀನ್ ಆಗೈತಿ. ಅದನ್ನ ಅರಿಬಿ ವರ್ಷದ ಅವಶ್ಯಕತೆ ಏನೈತಿ ನಿನಗೆ? ಬಾ ಹೋಮ್ವರ್ಕ್ ಬರೀ, ಬಾ ಜಾಕ ಮಾಡಿಸ್ತೀನಿ. ಪಲ್ಯಕ್ಕೆ ಏನಾರ ಹಾಕ್ತೀನಿ ಬಾ. ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗೈತೆ. ಇಷ್ಟು ಕಾಯಿ ಒಳಕ್ಕೆ ಬಿಸಿಲಿಗೆ ಇಡ್ಬೇಕು ರೀ. ಬಿಸಿಲು ಬಿತ್ತಂದ್ರೆ ನೀನು ಹುಟ್ಟಿದವ್ರಿಗೆ ಕಾಯಿ ಒಳಕ್ಕೆ ಒಡಿಸಿನೆಲ್ಲ
ಕಾಯಿ ಹೊಡ್ಸೀನಿ ರೀ. 10 ಕಾಯಿ ಸುಲಿದಿದ್ದೆ, 10 ಕಾಯಿ ಹೊಡ್ಸೀನಿ ನೋಡಿ. ಹೊಸ ದೇವ್ರಿಗೆ ಒಂದೊಂದು ಹೊಡ್ಸೀನಿ ರೀ. ಮನ್ಯಾಗೂ 2 ಹೊಡೆದೀನಿ. ಬೀರಪ್ಪ ಮುತ್ತಿ ಎಲ್ಲ ದೇವ್ರಿಗೆ ಒಂದೊಂದು ನೋಡಿ, ಯಾರೇ ಹೊಡೆದಿಲ್ಲ. 5:30ಗೆ ಎದ್ದೀನಿ ರೀ. ಎದ್ದು ಹಾಕಿ ನೀರು ಕಾಸೋದು, ಆಕಿನ ಜಾಕ ಮಾಡಿಸೋದು, ಆಕಿಗೆ ಒಂದಿಟ್ಟು ಮುಂಜಾನೆಗೆ ಬ್ಯಾಳೆ ಪಲ್ಯ ಚಪಾತಿ ಕಟ್ಟೀನಿ ರೀ. ಹೋಗ್ಯಾಳ. ಇನ್ನೊಂದು ಚೂರು ಬ್ಯಾಳೆ ಪಲ್ಯ ಐತೆ, ಸಂಜೆನೇ ನಾ ಇಟ್ಟು ಉಂಡಿನಿ. ಬಂದು ಹೋಮ್ವರ್ಕ ಬರೋಕತ್ತ. ಚಪಾತಿ ಮಾತ್ರ ಇಲ್ಲ, ರೊಟ್ಟಿ ಮಾತ್ರ ಮಾಡಲೇಬೇಕು ರೀ. ಈಗ ಇವು ಪರ್ದೆ ಹಾಕೋದಿತ್ತು. ಇದಕ್ಕೊಂದು ಅಲ್ಲಿ ಹೊರಗಿನ ಮಾಡೋಕ್ಕೊಂದು ಪರ್ದೆ ಹಾಕೀನಿ. ಇನ್ನೂ 2 ಇದನ್ನು ಹೋಗಿ ಅದಕ್ಕೆ ಹಾಕಿನಿ, ಅದಕ್ಕೆ ಇದಕ್ಕೆ ಹಾಕಿನಿ. ಇದಕ್ಕೆಲ್ಲ ಕೈ ಹಿಡ್ಬಿಡ್ತು ನೋಡಿ. ಈ ಪರ್ದೆ ಹೋಗಿ ಹೊರಗೆ ಮಾಡೋಕೆ ಹಾಕೀನಿ. ಹೊರಗೆ ಮಾಡೋ ಪರ್ದೆ ತಂದು ಈ ಬಾಗಿಲಿಗೆ ಹಾಕೀನಿ. ಇದು ಅಲ್ಲಿ ಸಾಂದತ್ತು, ಆ ಬಾಗಿಲಿದು ಈ ಬಾಗಿಲಿಗೆ ಅದು ಪರ್ದೆ ದೊಡ್ಡದಾಯ್ತು. ಆ ಮಾಡಿ ದೊಡ್ಡದೈತಿ ರೀ, ಬಾಗಿಲು ಸಾಂದೈತಿ ರೀ. ಇದು ಬರೀ ಶ್ರಾವಣನ ಜಾಕ ಮಾಡಿಸಿ ಪಲ್ಯಕ್ಕೆ ರೆಡಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ಪಲ್ಯಕ್ಕೆ ಕುದಿಯಾಕ್ತೀನಿ, ತೋರಿಸ್ತೀನಿ. ಪಲ್ಯ ಕುದಿಸಾಕ ನಾ ಬಾಂಡೆ ಅದ ನೋಡಿ. ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ಇವತ್ತು ಎದ್ದುಗಾನೆ 5:30ಗೆ ಲಾಗ್ ಚಲೋ ಮಾಡ್ದಕ್ಕೆ ಬಂದ್ ಮಾಡ್ದಕ್ಕೆ ಇವಾಗ ಚಲೋ ಮಾಡೀನಿ. ಎಲ್ಲರೂ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ನೀನು ಮಳೆ ಆಗೈತೆ ನೋಡಿ. ಇಲ್ಲಿ ನಿಮ್ಮ ಕಡೆ ನೀನು ಮಳೆ ಆಗೈತೆ ಅನ್ರಿ. ಆ ಕಡೆ ದಿನ ಸರು ಬಂದೇ ಬರುತ್ತೆ ರೀ ಮಳೆ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ನೋಡಿ ಟೈಮು 9:10 ಆಗಿ ಬಂದೈತೆ. ಶ್ರಾವಣನು ಸ್ಕೂಲಿಗೆ ಹೋದ. ಶ್ರಾವಣಿಗೂ ಬುತ್ತಿ ಕಟ್ಟು ಕಳಿಸಿದೆ. ಶ್ರಾವಣನು ಹೋದ. ಪಲ್ಯನೂ ಮಾಡಿದೆ. ರೊಟ್ಟಿನ ಐತೆ ರೀ, ರೊಟ್ಟಿ ಮುಗಿದಿಲ್ಲ. ಇನ್ನು ರೊಟ್ಟಿ ಮಾಡೋದೈತೆ, ತೋರಿಸ್ತೀನಿ. ಹಂಗೆ ಬಿಟ್ಟೋಗಿ ಕಳಿಸಿ ಬಂದೀನಿ ರೀ ಅವ್ರಿಗೆ. ಬುತ್ತಿ ಕಟ್ಟಿ ಕೊಡ್ಬೇಕಲ್ರಿ, ಅದಕ್ಕಾಗಿ ಗ್ಯಾಸ್ ಬಂದ್ ಮಾಡಿ ಅದು ನೋಡಿ. ಅವು ಓದ್ತಾನೆ, ಈಗೇನು ಕಳ್ಸೋಕೆ ಹೋಗಲ್ಲ. ಅವನೇ ಓದ್ತಾನ. 4 ರೊಟ್ಟಿ ಮಾಡಿದೆ, ಗ್ಯಾಸ್ ಬಂದ್ ಮಾಡಿದೆ. ಬುತ್ತಿಗೆ ಆ ಉಣ್ಣಾಕ ಆಯ್ತು ರೀ. ಅವು ಉಣ್ಣಾಕು ಆಯಿತು, ಇಬ್ಬರು ಬುತ್ತಿಗೂ ಆಯಿತು. 4 ರೊಟ್ಟಿ ಒಳಗೆ ಶ್ರವಣ ಅಲ್ಲಿ ತಿಕ್ಕೊಂಡ್ ಬ್ರಷ್ ಹೆಂಗೆ ನೋಡಿ. ಇದು ಇಟ್ಟು ರೊಟ್ಟಿ ಮಾಡ್ಕೊಂಡು ಪಲ್ಯ ಅಸಂದಿಕ ನೋಡಿ. ಬ್ಯಾಳೆ ಪಲ್ಯ ಹಚ್ಚೋದು ಉಂಡ, ಅಸಂದಿಕ ಪಲ್ಯ ಬುತ್ತಿ ಕಟ್ಟೋದಾಗೆಲ್ಲ. ಶ್ರಾವಣಿಗೂ ಮುಂಜಾನೆ ಊಟಕ್ಕೆ ಬ್ಯಾಳೆ ಪಲ್ಯ ಚಪಾತಿ ಕಟ್ಟೀನಿ. 2 ಚಪಾತಿ ಇದ್ದು ರೀ. 2 ಚಪಾತಿ ಬ್ಯಾಳೆ ಪಲ್ಯ ಕಟ್ಟೀನಿ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಅಸಂದಿಕ ಪಲ್ಯ ಕಟ್ಟಿ ನೋಡಿ. ಯಾವ್ದಾರ ಮಾಡಿ ಕಟ್ಟಿದ್ರಿ ಮಕ್ಳಿಗೆ. ಮಧ್ಯಾಹ್ನಕ್ಕೆ ಅದೇ ಅಂದ್ರೆ ಹೋಗಲ್ಲ. ಸಂಜೆನಾಗ ಉಂಡಿಲ್ರಿ ಶ್ರವಣ ಬ್ಯಾಳೆ ಪಲ್ಯ ಚಪಾತಿ. ಅವು ಚಪಾತಿ ಇಲ್ಲ, ಹಿಟ್ಟಿತ್ತು ಮಾಡಿಲ್ರಿ. ನಾ ಹೆಚ್ಚಿ ಮಾಡಿದ್ದಿಲ್ಲ. 5 ಚಪಾತಿ ಮಾಡಿದ್ದೆ ಸಂಜೆನ್ಯಾಗ. 3 ತಿಂದಿದ್ದೆ, 2 ಇದ್ದು. 2 ಶ್ರಾವಣಿಗೆ ಕಟ್ಟೀನಿ. ಈಗ ರೊಟ್ಟಿ ಕಟ್ಟಿ ನೋಡಿ. ಬರೀ ರೊಟ್ಟಿ ಮಾಡಿ ಇಷ್ಟು ರೊಟ್ಟಿ ಮಾಡ್ಕೇರಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಗುರುವಾರ, ರಾಯರ ಪೂಜೆ ಮಾಡಬೇಕು. 5:30 ಎಷ್ಟು ಜಲ್ದಿ ಮಾಡ್ಬೇಕಂದ್ರೆ ಕೆಲಸ ಆಗಲ್ಲ ನೋಡಿ. ಇಷ್ಟು ರೊಟ್ಟಿ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ರೊಟ್ಟಿ ಮಾಡಿಟ್ಟು ಇಷ್ಟು ಕ್ಲೀನ್ ಮಾಡ್ಕೊಂಡು ಟೈಮು 12 ಗಂಟೆ ಆಗೈತೆ ರೀ. ಈಗ ದೇವ್ರ ಪೂಜೆ ಜಾಕ ಎಲ್ಲ ಕೆಲಸ ಆಯಿತು. ಮತ್ತು ಆಶೆ ಮೇಡಮ್ ಅವ್ರು ಬೈದ್ರು ಇಬ್ಬರು. ಅವ್ರಿಗೆ ಮತ್ತು ಇನ್ನೊಬ್ಬರು ಅಕ್ಕೋರು ಬೈದರು. ಎಂಟ್ರಿ ಮಾಡಿದಂತ್ರಿ. ಮತ್ತು ಅವ್ರಿಗೆ ಚಹಾ ಮಾಡಿದ್ದೆ. ಅವರು ಚಹಾ ಕುಡಿದು ಹೋದರು. ರಾಯರ ಪೂಜೆನೂ ಆಗೈತೆ, ತೋರಿಸ್ತೀನಿ. ಅವರು ಬರ್ಕೋತ ಕುಂತ ಇಟ್ಟತನ ಚಹಾ ಮಾಡೋದು ಬೇಡ ಅಂದರು. ಇನ್ನು ಚಹಾ ಕುದಿಯಾಕತ್ತೈತ್ರಿ ಇಲ್ಲೇ. ಅವ್ರು ಕುಡಿದು ಹೋಗ್ಯಾರ. ನಾನು ಚಹಾ ಕುಡಿಬೇಕಂತ ಕುದಿಸಾಕತ್ತಿ ನೋಡಿ. ಚೆನ್ನಾಗಿ ಕುದಿಲಿ ಅಂತೇಳಿ ಬರೀ ನಾನು ಚಹಾ ಕುಡಿಬೇಕು. ಯಾಕೋ ಸ್ವಲ್ಪ ತಲೆನೋವ್ರಿ. 2 ದಿನ ಆಯ್ತು. ಕೆಲಸ ಜಾಸ್ತಿ ಆಗೈತೆ. ನಿನ್ನೆ ಮೊನ್ನೆ ಪುರ್ಸತ್ತಿಗಿಲ್ಲ. ಊಟ ಉಣ್ಣೋಕ್ಕೂ ಪುರ್ಸತ್ತಿಲ್ಲ, ಅಡುಗೆ ಮಾಡೋಕ್ಕೂ ಪುರ್ಸತ್ತಿಲ್ಲ. ಹೆಂಗೋ 2 ದಿನ ಮಾಡಿ ಇದು ಮಾಡಿದೆ. ನಾವು ಒಂದು ಪುಟ್ಟ ಬಟ್ಟೆ, ಒಂದು ಪುಟ್ಟ ಬಾಂಡೆ ಎಲ್ಲ ಅದಾವ ರೀ. ಚಂತನ ಹೆಣ್ಮಕ್ಳು ಕೆಲಸ ಎಷ್ಟು ಮಾಡಿದ್ರು ಕಮ್ಮಿನೇ. ನಂದು ಏನೋ ಇವತ್ತು ಇದು ಚಹಾ ಕುಡಿದು ಇಷ್ಟು ಕ್ಲೀನ್ ಮಾಡ್ಕೊತೀನಿ ರೀ. ಕ್ಲೀನ್ ಮಾಡ್ಕೊಂಡು ಊಟ ಮಾಡಿ ಬಟ್ಟೆ ಬಾಂಡೆ ಮಾಡ್ತೀನಿ ರೀ. 12 ಆಗಿ ಟೈಮ್ ತೋರಿಸ್ತೀನಿ. ಮತ್ತು ಇಷ್ಟು ಮುಸುರಿ ಅದು ನೋಡಿ. ಮನೆ ಬಂದವ್ರಿಗೆ ಅದೇ ಒಂದು ಕಪ್ ಚಹಾ ಅಥವಾ ನೀರು ಕೊಟ್ರೆ ಎಷ್ಟು ಖುಷಿಯಾಗಿ ಒಳ್ಳೇದು ಬೇಯಿಸೋತಾರೆ. ಅಲ್ಲಿಸ್ ಬಟ್ಟದ ಅವಿಸ್ ಬಟ್ಟದ ಇಷ್ಟು ಬಾಂಡೆ ಅದಾವು. ಕೊಬ್ಬರಿ ಬಿಸಿಲು ಇಟ್ಟು ನೋಡಿ. ಕಾಂಪೌಂಡ್ ಈ ಮಳೆ ಮ್ಯಾಗ ಇಟ್ರೆ ಹೋಗಾಕ ತಗೋಕೊ. ಮಳೆ ಬಂತಂದು ಜೋರಾಗಿ ನೆಪ್ಪಾಗಲ್ಲ. ಮಳೆ ಮ್ಯಾಗ ಇಟ್ಟಿದ್ದು ಹಿಂಗೆ ಮಾಡಿ ಗೋಧಿ ತೋರಿಸ್ಬಿಟ್ಟೀನಿ. ಯಾರಾದರೂ ಬರೋಕ್ಕೆ ಹೋಗೋಕೆ ಹಿಂಗೆ ಆಗಿಬಿಡ್ತೈತೆ ರೀ. ಇವಾಗ ಚಹಾ ಕುಡಿಯೋಣ ಬನ್ನಿ. ಚೋಡ ಹಾಕಿ ಕೊಡ್ತೀನಿ ರೀ ಅಂತಂದೆ. ಚೋಡ ಮಾತ್ರ ಬೇಡವ, ನೀರು ಕೊಟ್ಬಿಡು, ನಂಗೆ ಚಾನು ಬೇಡ ಅಂತಂದರು. ಇಲ್ಲರಿ ಚಹಾ ಕುಡೀರಿ ಅಂತ ಚಹಾ ಸೋಸ್ಕೊಟ್ಟೆ. ನಾನು ಚಹಾ ಕುಡಿದು ಊಟ ಮಾಡಿ ಮತ್ತು ಬಟ್ಟೆ ಬಾಂಡೆ ಮಾಡಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಕೆಲಸ ಮಾಡ್ಕೊತೀನಿ. ಟೈಮ್ ತೋರಿಸ್ತೀನಿ ಬರೀ ಏಟಾಗೈತೆ ಅಂತ. ಚಹಾ ಇನ್ನೂ ಸ್ವಲ್ಪ ಕುದಿಲ್ರಿ. ಎಷ್ಟು ಕುದಿತೈತೆ ಅಷ್ಟು ಚಹಾ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೂ ಕೂಡ ತಲೆನೋವು ಹೋಗುತ್ತೆ ನೋಡಿ. ಯಾವುದೇ ಔಷಧಿ ನುಂಗಿದ್ರು ತಲೆನೋವು ಹೋಗಲ್ಲ. ಮತ್ತೊಬ್ಬರು ಶಿಷ್ಯ ಕಮೆಂಟ್ ಹಾಕಿದ್ರು. ಇವಾಗ 12:15 ಆಯ್ತು ನೋಡಿ. ರಾಯರ ಪೂಜೆನೇ ತೋರಿಸಿಲ್ಲ. ಬರೀ ತೋರಿಸ್ತೀನಿ ರಾಯರ ಪೂಜೆನೇ. ತಗಡಿ ಮನೆ ಸಿಸ್ಟರ್ ಅಂತಾರೆ. ಹೌದ್ರಿ, ಇದು ತಗಡಿ ಮನೆ ರೀ. ಹೊರಗೆ ಒಬ್ಬರು ಶಿಷ್ಯ ಕಮೆಂಟ್ ಹಾಕಿದ್ರು. ಅವರು ಮನೆ ಕಟ್ಸಾಕತ್ತಾರೆ. ನೋಡ್ತಾರ ನೋಡ್ರಿ. ಫುಲ್ ತಗಡಿ ಮನೆ. ಇದೊಂದು ಕೊಲಿ, ಅದೊಂದು ಕೊಲಿ. ಬಿಳಿ ತಗಡು ಅದಾವಲ್ಲ ಅದ್ರಾಗ ಅದ ರೀ. ಈ ನೀಲಿ ತಗಡ್ನಾಗ ಯಾರೂ ಇಲ್ಲರಿ. ಸುಮ್ಮನೆ ದನ ಕಟ್ಟಕ್ಕಂತ ಮಾಡಿದ್ರು.
ಈಗ ಪುಟ್ಟಕ್ಕರ ಮನೆ ರೀ ಹಿಂಗೆ ಮಾಡ್ತೈತೆ ನೋಡಿ. ಈ ಕಡೆ ಹಿಂಗೈತೆ ನೋಡಿ ಓನ್ ನಮ್ಮದು, ಈ ಸೈಡ್ ಹಿಂಗೈತ್ರಿ. ಈ ಥರ ಐತೆ ನೋಡಿ ಮನೆ ಮುಂದೆ. ಕೇಳಾಕತ್ತಿದ್ರಿ ಮನೆ ಮುಂದೆ ವಾತಾವರಣ ಅದು. ಈ ತಗಡಿ ಮನೆ ಮಗ್ಲು ಗೋಡೆ ಕಾಣುತ್ತಲ್ಲ, ಅಲ್ಲಿ ಬಾಡಿಗೆ ಬಂದಾರಿ. ಐನೀರು ಹಾಕೋರು ಅಂಗನವಾಡಿ ಟೀಚರ್ ಅದಾರ. ಸರ್ ಅವನೇ ಅಲ್ಲೇ ಹೋಮ್ವರ್ಕ ಬರೆಯೋಕೆ ಹೋತಾಡ್ರಿ. ಅದಕ್ಕೆ ಕೇಳಿರ್ಬೇಕಂತ ನಾನು ಅನ್ಕೋತೀನಿ. ಆ ವಿಡಿಯೋ ನೋಡ್ಯಾರಿ, ನೋಡೇ ಕೇಳ್ರಿ. ಈ ಥರ ಈ ಕಡೆ ದಾರಿ ಥರ ಐತ್ರಿ. ಈ ಥರ ಐತೆ ನೋಡಿ ಮನೆ ಮುಂದೆ. ಈ ಕಡೆ ಈ ಥರ ಐತೆ ನೋಡಿ. ಲಾಸ್ಟ್ ನಮ್ಮ ಮನೆಯೇ ಲಾಸ್ಟ್ ಎಂಟ್ರಿ ಅಡ್ಡು. ಮತ್ತು ಮನೆ ಮುಂದೆ ಅದಾವ ರೀ ಮನೆಗಳು. ಈ ಕಡೆ ತೋರಿಸಿದ್ನೆಲ್ಲ ಅಜ್ಜಿ ಕುಂತಿದ್ಲಲ್ಲ, ಆ ಕಡೆ ಪಾರದ ಮನೆ. ಈ ಕಡೆ ನಮ್ಮ ಮನೆ ಲಾಸ್ಟ್ ಅಡ್ಡು ಮನೆ. ಬೀರಪ್ಪನ ಗುಡಿ ಜಾಗ ರೀ. ಅದು ಜಾತ್ರೆ ಪಾತ್ರೆ ಬಂತಂದ್ರೆ ಬೀರಪ್ಪನ ಗುಡಿ ಗಾಡಿ ಪಾಡಿ ಹಚ್ಚಕ್ಕಂತೇಳಿ ಮಾಡ್ಯಾರಿ. ಆ ಕಡೆಲ್ಲ ವಿಡಿಯೋ ಮಾಡ್ತಿದ್ದೆ. ಸುಮ್ಮನೆ ಹೊರಗೆ ಜನಗಳು ಇರ್ತಾರಲ್ಲ, ಏನಾದರೂ ಅನ್ಕೊಂಡ್ಬಾರ್ದು ನಮ್ಮ ಬಗ್ಗೆ ಅಂತ ಸುಮ್ಮಿರೋದು ನೋಡಿ. ಹಿಂದೆ ಮಾತ್ರ ಮಾಮೂಲಿ ದಿನ ಹಿಂದೆ ವಿಡಿಯೋ ಮಾಡ್ತೀನಿ. ಇಲ್ಲಿ ಯಾರೂ ಇರೋಲ್ಲ, ಬೀರಪ್ಪ ಮತ್ತೆ ಒಬ್ಬ ಬಿಟ್ಟು ಯಾರೂ ಇರಲ್ಲ. ಬೀರಪ್ಪ ಮತ್ತೆ ಏನು ಅನ್ನೋದಿಲ್ಲ ಮಗ, ಅದಕ್ಕೆ ನಾವು ಅಂಜಿಕೆಲ್ಲ ವಿಡಿಯೋ ಮಾಡ್ತೀವಿ ಅಷ್ಟೇ ನೋಡಿ. ಇಷ್ಟು ನೋಡಿ ಇಲ್ಲೇ ಬಟ್ಟೆ ಬಣ್ಣದ ತೋರಿಸಿ ನಿಮ್ಗೆ. ಹಿಂದಿನ ಮಾತ್ರ ವಾತಾವರಣ ನೋಡ್ಕೊಂಡಿರಿ. ಕೇಳ್ತಿರ್ತಾರಲ್ಲ ಹೊಸ ಹೊಸ ಸಬ್ಸ್ಕ್ರೈಬರ್ ಬರ್ತಿರ್ತಾರೆ. ಬರೀ ಹಂಗೆ ರಾಯರ ದರ್ಶನ ಮಾಡ್ಕೊಂಬಿಡ್ರಿ. ಇಷ್ಟು ನೋಡಿರಂತ ರಾಯರ ದರ್ಶನ ಯಾಕೆ ಬಿಡ್ತೀರಿ? ಇವತ್ತು ಗುರುವಾರ ನಾವು ಕೂಡ ಮಾಡ್ಕೊಂಡೀವಿ. ನೀವು ಕೂಡ ದರ್ಶನ ಮಾಡಿರ್ತೀರಿ, ಪೂಜೆನೂ ಮಾಡಿರ್ತೀರಿ. ಅಮಾವಾಸ್ಯೆ ನಿನ್ನೆ ರಾಯರಿಗೊಂದು ಕಾಯಿ ಹೊಡ್ಲೋಡಿ. ಇವತ್ತು ಗುರುವಾರ ಕಾಯಿ ಸುಲಿದು ಇಲ್ಲ. ನಿನ್ನೆ ಅಮಾವಾಸ್ಯೆ ಇದು ಕೊಡದಿದ್ದೆ ನೋಡ್ರಿ. ಮುಂದಿನ ಗುರುವಾರ ನನ್ನಪ್ಪ ರಾಯರು ಒಳ್ಳೇದು ಮಾಡಿ ಒಟ್ಟು ಅದನ್ರಿ. ರಾಯರು ಬೀರಪ್ಪ ಮತ್ತೆ ದೇವ್ರು ನೆಂಬಿದವ್ರು ಕೆಟ್ಟವ್ರು ಯಾರಿಲ್ಲ. ದೇವ್ರು ನೆಂಬಲೇಬೇಕು ನೋಡಿ. ನೋಡಿ ಎಷ್ಟು ಚೆಂದಾಗೈತೆ ನೋಡಿ ಪೂಜೆ. ನಿನ್ನೆ ಜಗಲಿ ಎಲ್ಲ ಸಾಬೂನು ಪುಡಿ ಹಾಕಿ ತೊಳ್ಕೊಂಡೀನಿ. ಫೋಟೋ ಅಷ್ಟೇ ಅದಾವ ನಮ್ಮ ಮನ್ಯಾಗ. ದೇವ್ರಿನ ಇದು ಇಲ್ಲ. ಆಚೆ ಕಡೆ ತಳದ ದೇವ್ರಿನ ಆಚೆ ಕಡೆ ಮನ್ಯಾಗ ಅದಾವು. ರಾಯರ ಪೂಜೆ ಯಾರ್ಯಾರು ಗುರುವಾರಕ್ಕೊಮ್ಮೆ ಮಾಡ್ತೀರಿ ಮಾಡಲ್ಲ ಅಂತ ಕಮೆಂಟ್ ಮಾಡಿ ದರ್ಶನ ಮಾಡ್ಕೊರಿ. ರಾಯರು ನಂಬಿದ ಕೆಟ್ಟವ್ರು ಯಾರೂ ಇಲ್ಲ. ಯಾವುದೇ ದೇವ್ರ ನೆಂಬಿ ದೇವ್ರ ನೆಂಬಿನಿ ಕೆಟ್ಟೀನಿ ಅಂತ ಯಾರು ಭಯ ಬರ್ತೀರಿ? ಯಾರ ಭಯಗೂ ಇಲ್ಲ. ಅವು ದೇವ್ರು ನಮ್ಮ ಕೈ ಎತ್ತೆ ಹಿಡಿತಾನ. ದರ್ಶನ ಮಾಡ್ಕೊರಿ. ಇದು ಲೈಟ್ ಎಲ್ಲ ಇದು ಆಗೈತೆ ರೀ. ಅನ್ನ ಬಂದಂದ್ರೆ ಅದೊಂದು ಲೈಟ್ ಹಾಕಾಗ ಮಾಡಿ, ಜೀರೋ ಬಲ್ಪ್ ಹಾಕಾಗ ಮಾಡ್ಬೇಕ್ರಿ. ಅಲ್ಲಿ ಲೈಟೇ ಇಲ್ಲ. ಅದೊಂದು ತಲೆ ಭಾಳ ಐತ್ರಿ. ಈ ಸಲ ಅನ್ನ ಜಾತ್ರೆ ಬಂದ ಅದೊಂದು ಮಾಡಿಸ್ಬೇಕ್ರಿ. ನಮ್ಮ ಅನ್ನ ಮಾಡಿಕೊಡ್ತಾನೆ ರೀ. ಲೈಮನ್ ಡ್ಯೂಟಿನೇ ಮಾಡ್ತಾನಲ್ಲ, ಅವರೆಲ್ಲ ಗೊತ್ತಾಗುತ್ತೆ ಕರೆಂಟಿಂದು. ಅದೊಂದು ಮಾಡಿಸ್ಬೇಕ್ರಿ. ಇದೊಂದು ಇಲ್ಲಿ ಫ್ರಿಜ್ಜಿಗೆ ಬೋರ್ಡ್ ಇದಿಲ್ಲ, ನಮ್ಮ ತಮ್ಮ ಮಾಡಿಕೊಟ್ಟ ನೋಡಿ ಇದನ್ನು ಬೋರ್ಡು. ಅದು ಮ್ಯಾಗಿ ಒಂದು ಅನ್ನ ಮಾಡ್ಯಾನ. ಮಾಡಿಸಿದ್ರಿ ಯಾರ ಕೈಗಾರಿ ಅಪ್ಪ ಎಣ್ಣ ಅಂದು. ನಮ್ಮ ಅಣ್ಣ ಬರ್ತಾನೆ ರೀ. ಡ್ಯೂಟಿದು ರಜೆನೇ ಇರೋಲ್ಲ. ಹಿಂಗಾಗಿ ಅವಾಗ ಅಲ್ಲಿನೂ ಒಬ್ಬನೇ ಅಲ್ರಿ ಅನ್ನ. ಅಲ್ಲಿನೂ ಎಲ್ಲ ಮೇಂಟೈನ್ ಮಾಡ್ಬೇಕು. ಹೊಲಗಳು ಅದಾವು ತವ್ರ ಮನೆಯಲ್ಲಿ. ಅಲ್ಲಿ ಬಂದಂದ್ರೆ ಹೊಲಕ್ಕೆ ಹೋಗೋದು, ಅಲ್ಲಿ ಅವಾಗ ಸಿಗಲ್ಲ. ಇಲ್ಲಿ ನಮ್ಮ ಊರಿಗೆ ಬಂದು ನಾವು ಊಟ ಯಾವಾಗ ಉಣ್ತಾನೆ ಯಾವಾಗಿಲ್ಲ ನೋಡಿ. ಟೈಮ್ ಸರಿಯಾಗಿ ಊಟಿಲ್ಲ. 1ಕ್ಕೆ 2ಕ್ಕೆ ಉಣ್ಣೋದು. ಮುಂಜಾನೆ ಊಟನ ರೀ. ಕೆಲಸನೇ ಭಾಳ ಆಗುತ್ತೆ. ಒಬ್ಬರೇ ಗಂಡು ಮಕ್ಳು ಅಂದರೆ ಎಲ್ಲ ಕಡೆ ಜವಾಬ್ದಾರಿ ಭಾಳ ಇರ್ತಾವೆ ನಮ್ಮ ಅಣ್ಣಾಗ. ಮತ್ತು ಎಲ್ಲರೂ ಹೋಗಿ ಬರೋ ಇರ್ತಾವೆ, ಮಾತಾಡ್ಸು ಇರ್ತಾವೆ, ಮತ್ತು ಹೊಲಕ್ಕೆ ಹೋಗು ಇರ್ತಾವೆ. ಊರಿಗೆ ಬಂದಂದ್ರೆ 2-3 ದಿನ ರಜೆ ತಂದಿರ್ತಾನೆ. 1 ನಿಮಿಷ ಮನ್ಯಾಗಿರಲ್ಲ ನೋಡಿ. ಕೆಲಸ. ಅದಕ್ಕೆ ಹೋಗ್ಬಿಡಪ್ಪ ನಾವು ಜೀವ ತಿಂದ್ವಿ ಅಂದ್ರೆ ಹೆಂಗೆ ಅಂತೇಳಿ ನಾವು ಸುಮ್ಮನೆ ಆಗಿಬಿಡ್ತೀವಿ. ಈ ಸಲ ಅನ್ನ ಜಾತ್ರೆ ಬಂದಂದ್ರೆ ಅಡ್ವಾನ್ಸ್ ಹೇಳಿ ಇಟ್ಟಿರ್ಬೇಕು ರೀ. ಬಂದು ಮಾಡಿಕೊಟ್ಟು ಹೋಗ್ತಾನೆ ರೀ. ಅದೊಂದು ಆಕ್ಸಿಡೆಂಟ್ ದೇವ್ರ ಮುಂದೆ ಜೀರೋ ಬಲ್ಪ್ ಇಲ್ಲರಂಗೆ ಆಗೈತೆ ನೋಡಿರಿ. ನಾನು ಕೂಡ ಚಾಗಿ ಕುಡಿದ್ಕೇರಿ ನಾನು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸಿ 2 ಗಂಟೆ ಆಗಿತ್ತು ರೀ. ಕುಂತಿದ್ದೆ. ಮತ್ತು ಅವರು ಕರೆಂಟಿನ ಬಿಲ್ ಕೊಡ್ತಾರಲ್ಲ, ಅಣ್ಣರು ಬಂದರು. ನೀವು ಕರೆಂಟಿನ ಬಿಲ್ ಫ್ರೀ ಮಾಡಿಸಿರಿ ಏನ್ರಿ ಅಂತಂದರು. ಎಲ್ಲರೂ ಕರೆಂಟಿನ ಬಿಲ್ ಫ್ರೀ ಮಾಡಿಸ್ಯಾರಂತ ನಾ ಏನೂ ಕೇಳಿ ನೋಡಿ. ಮನ್ಯಾಗ ಯೂಟ್ಯೂಬ್ ಆಯ್ತು, ಮನೆ ಆಯಿತು, ಮಕ್ಕಳಾಯ್ತು, ಇದೇ ಗೋಜನಾಗ ಇರ್ತೀನಿ ರೀ. ಹಿಂಗಾಗಿ ಕರೆಂಟಿನ ಬಿಲ್ ಫ್ರೀ ಮಾಡಿಸಿದ್ದಿಲ್ಲ. ಹಿಂಗೆ ರೀ ಕೊಡ್ಬೇಕಂದ್ರೆ ಮೊನ್ನೆ ಅದು ಕರೆಂಟಿನ ಬಿಲ್ ಕೊಟ್ಟು ಹೋಗಿದ್ರಿ. ಶ್ರವಣ ಎಲ್ಲಿ ಕಳೆದು ಬಿಟ್ಟಾನ ರೀ. ಹಿಂಗಾಗಿ ಅದು ಕರೆಂಟಿನ ಬಿಲ್ಲಿನೂ ಇದ್ದಿಲ್ಲ. ಹಿಂಗೆ ರೀ ಅನ್ನ ಕರೆಂಟಿನ ಬಿಲ್ಲೇ ಇಲ್ಲ ಮನ್ಯಾಗ ಅಂತಂದೆ. ಮತ್ತು ಅವ್ರೇನೋ ಒಂದು ನಂಬರ್ ಕೊಟ್ರಿ ಕರೆಂಟಿನ ಬಿಲ್ ಅವ್ರು ಕೊಡೋದು. ಫೋಟೋ ಹೊಡ್ಕೊರಿ ನಮ್ಮ ಫೋನಂದು. ಆ ನಂಬರ್ ಫೋಟೋ ಹೊಡ್ಕೊರಿ ಅಂದ್ರೆ ಹೊಡ್ಕೊಂಡೆ. ಮತ್ತು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಲಿಸ್ಟು, ಮತ್ತು ಪ್ಯಾನ್ ಕಾರ್ಡು, ಒಂದು ಫೋನು ಇಷ್ಟು ತೊಗೊಂಡೋರಿ. ಅವರಲ್ಲಿ ದ್ಯಾಮಮ್ಮ ಗುಡಿ ಮುಂದದಾರ ಮಾಡಿಕೊಡ್ತಾರ ಅಂತಂದರು. ಆದ್ರೆ ಆತು ಬಿಡ ಅಂತ ಅಲ್ಲಿಗೆ ಹೋದೇನು ರೀ. ಅಲ್ಲಿಗೆ ಹೋಗಿ ಬಂದೆ ಕೊಟ್ಟು ಕೇರಿ. ಟೈಮು 3:30 ಆಗೈತೆ ರೀ. ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಬೇಕು ಅರ್ಜೆಂಟಾಗಿ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡಾಗ ಯಾವುದಾದ್ರೂ ಕೆಲಸ ಬಂದು ಹೋಗ್ಕೋತ ನೋಡಿ. ಯಾರಾದರೂ ಮನ್ಯಾಗ ಮಾಡೋರಿದ್ರೆ ಆ ಕೆಲಸ ಮಾಡ್ಕೊಂಬಿಡ್ತಾರೆ. ನಾವೇ ಹೋಗ್ಬೇಕು, ನಾವೇ ಮಾಡ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ರೇಣುಕಾ ಅಮ್ಮರು ಕಮೆಂಟ್ ಹಾಕಿದ್ರು,
ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು. ಯಾವ ಕಮೆಂಟ್ ಬರ್ತಿರ್ತಾವೆ ಓದ್ತಿರ್ತಾವೆ. ನಿನ್ನ ಜೀವನ ತುಂಬ ಕಷ್ಟ ಐತೆ. ನಿನಗಾದ್ರೆ ಕಮೆಂಟ್ಗಳು ರಿಪ್ಲೈ ಕೊಡು, ಆಗ್ಲಿಕ್ಕೆ ಬಿಡು. ಎಷ್ಟೋ ಯೂಟ್ಯೂಬರ್ ಎಷ್ಟೋ ಫ್ರೀ ಆಗಿದ್ರು ಒಂದು ಕಮೆಂಟಿಗೆ ಒಂದು ಉತ್ತರ ಕೊಡಲ್ಲ. ನೀನು ಯಾಕಮ್ಮ ಕಮೆಂಟ್ ತಲೆ ಕೆಡಿಸೋತಿ? ಆರಾಮಾಗಿರು. ನಿನ್ನ ಜೀವನ ಕಷ್ಟ ಇದೆ, ಇನ್ನು ಮುಂದೆ ಮಕ್ಕಳದು ದೊಡ್ಡವ್ರು ಮಾಡೋದಿದೆ. ಭಾಳ ನೀನು ಇನ್ನು ಜೀವನದಲ್ಲಿ ಬೆಳಿಬೇಕು ಇನ್ನು ಅಂತಂದ್ರೆ ಅಮ್ಮ ನಿಮ್ಮ ಆಶೀರ್ವಾದ ಇರಬೇಕು. ಇನ್ನೊಂದು ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಹೊಸ ಕಾರ್ ತೊಗೊಂಡಾರಿ ಬಾಗಲಕೋಟೆ ಅಮ್ಮಾರವರು. ಅಮ್ಮಾಗ ಅಂಕಲರಿಗೆ ಮತ್ತು ಅಣ್ಣಾರಿಗೆ ಕಂಗ್ರ್ಯಾಚ್ ಹೇಳ್ತೀನಿ ನೋಡಿ. ಅಮ್ಮನ ಮಗ ಕಂಗ್ರ್ಯಾಚುಲೇಷನ್ ಅಮ್ಮ, ಎಲ್ಲ ಒಳ್ಳೇದಾಗಲಿ ನಿಮ್ಮ ಫ್ಯಾಮ್ಲಿಗೆ. ಹೊಸ ಕಾರ್ ತೊಗೊಂಡಿರಿ. ಇನ್ನು ಈ ಶ್ರಾವಣ ತಿಂಗಳದಾಗ ಎಲ್ಲ ಒಳ್ಳೇದಾಗುತ್ತಮ್ಮ. ಶ್ರಾವಣ ತಿಂಗಳದಾಗ ಏನೇ ಒಂದು ತಗೋರಿ ಒಳ್ಳೇದಾಗುತ್ತೆ ನೋಡಿ. ಶ್ರಾವಣ ತಿಂಗಳ ಇಡೀ ಒಂದು ತಿಂಗಳ ಭಾರಿ ಏನು ಕೇಳಬೇಡ ಹೇಳೋದು ಬೇಡ್ರಿ. ಯಾವುದೇ ಒಂದು ವಸ್ತು ತೊಗೊಳಕ್ಕಾಗಿರ್ಬೋದು, ಒಂದು ಏನೋ ತೊಗೊಳಕ್ಕಾಗಿರ್ಬೋದು, ಶ್ರಾವಣ ತಿಂಗಳ ಬೆಸ್ಟ್ ಅಂತ ಹೇಳ್ತಾರೆ. ಈ ಶ್ರಾವಣ ತಿಂಗಳದಾಗ ನಂದು ಒಂದು ವಿಶೇಷ ಹರಕೆ ಇರ್ತಿತ್ತು ರೀ. ಈಗ 2-3 ವರ್ಷ ಆಯ್ತು ನಾ ಹರಕೆ ಬಿಟ್ಟು. ಅಲ್ಲಿ ನಾವು ಮೊದಲು ತವ್ರ ಮನೇಲಿ ಇದ್ದಾಗ ಒಂದು ತಿಂಗಳು ಚಪ್ಪಲ್ ಹಾಕೋತಿದ್ದಿಲ್ಲ ರೀ. ಶ್ರಾವಣ ತಿಂಗಳು ಒಂದು ತಿಂಗಳು ಫುಲ್ ಬೆಕ್ಕದಲ್ಲಿ ಹೋಲ್ರಿ ನಾನು ಚಪ್ಪಲ್ ಒಟ್ಟ ಮುಡ್ತಿದ್ದಿಲ್ಲ. ಇವಾಗ 3 ವರ್ಷ ಆಯ್ತು ಆ ಹರಕೆ ತೀರ್ಸೋಕ್ಕಾಗಿಲ್ಲ. ಬಿಟ್ಟಿನಿ ರೀ. ನೋಡೋಣ್ರಿ ಮುಂದೆ ಬರೋ ದಿನಗಳಲ್ಲಿ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಬಿಟ್ಟಿನಿ. ಏನೋ ಮಾಡೋದು ನೋಡ್ರಿ. ಎಲ್ಲ ಸಮಸ್ಯೆ ಇದಾವೆ. ಇಲ್ಲಿ ಬಂದೆ, ಊರಿಗೆ ಬಂದೆ, ಅವಾಗೆಲ್ಲ ಮಾಡೋಕೆ ಹಾಲಿಲ್ರಿ, ಅದು ಪಾಲ್ಸೋಕೆ ಹಾಲಿಲ್ರಿ. ಯಾಕಂದ್ರೆ ನೆಪ್ಪೆ ಆರಿ ಚಪ್ಪಲ್ ಹಾಕೊಂಡ್ಬಿಟ್ಟೆ, ಹಿಂಗಾಗಿ ಪಾಲ್ಸಿಲ್ಲ ನೋಡಿ. ಅವಾಗೆಲ್ಲ ದೇವ್ರಿಗೆ ಭಾಳ ಮಾಡ್ತಿದ್ದೆ. ಶ್ರಾವಣ ತಿಂಗಳು ಒಂದು ತಿಂಗಳು ಚಪ್ಪಲ್ ಹಾಕೋತಿಲ್ಲ. ಮತ್ತು ಯಾವುದೇ ಅಮಾವಾಸ್ಯೆ ಆಗಿರ್ಬೋದು, ಉಣ್ಣಿ ಆಗಿರ್ಬೋದು, ಆಯ್ತಾರ್ಕೊಮ್ಮೆ ಒಪ್ಪತ್ತಾಗಿರ್ಬೋದು, 9 ಪ್ರತಿಯೊಂದು ಪಾಲಿಸ್ತಿದ್ದೆ. ನಮ್ಮ ಶ್ರಾವಣಿಯರ ಪಪ್ಪರ್ ತಿರ್ಕೊಂಡಿದ್ದೆ. ಯಾವುದೂ ಪಾಲ್ಸೋಕ್ಕೂ ಮೂಡಿಲ್ಲ, ಇದು 9 ಮಾಡೋಕ್ಕೂ ಮೂಡಿಲ್ರಿ. ಸುಮ್ಮನೇನೋ ದೇವ್ರಿಗೆ ಮಾಡಬೇಕು, ಮಕ್ಕಳು ಚೆನ್ನಾಗಿಡ್ಬೇಕಲ್ಲ, ಮಕ್ಕಳಿಗೋಸ್ಕರ ದೇವ್ರಿಗೆ ಬೇಡ್ಕೊಳ್ತೀನಿ ನೋಡಿ. ನನಗೋಸ್ಕರ ನಾವು ಒಂದಿನ ದೇವ್ರಿಗೆ ಬೇಡ್ಕೊಳ್ಳಲ್ಲ. ನನಗೆ ಇವತ್ತು ಪ್ರಾಣ ಹೋದ್ರೂ ನನ್ನ ಭಯ ಇಲ್ಲ. ನನ್ನ ಮಕ್ಕಳು ಚೆಂದ ಇರಬೇಕು, ನನ್ನ ಮಕ್ಕಳು ಮೆಟ್ಟಿ ಬೆಳಿಬೇಕು ಅನ್ನೋ ಭಾಳ ಆಸೆ ಐತ್ರಿ. ಅವ್ರೊಂದು ಮೆಟ್ಟಿ ಬೆಳೆದ್ರಂದ್ರೆ ನನ್ನ ಜನ್ಮಕ್ಕೆ ಆತ್ಮಕ್ಕೆ ಶಾಂತಿ ನೋಡಿ. ಅದಕ್ಕೆ ನನಗೆ ನಾವು ದುಡಿದ ಬೆಕ್ಕಾಟ್ ಕಷ್ಟ ಅಲ್ರಿ ನನಗೆ. ನನ್ನ ಮಕ್ಕಳು ಬೆಳೆಸ್ತೀನಿ ಒಂದು ಛಲ ಐತಿ. ಆದ್ರೆ ದೇವ್ರ ಆಶೀರ್ವಾದ ಅಂತ ಅವ್ರು ಶಾಣ್ಯರಾಗಬೇಕು ಅಷ್ಟೇ ನೋಡಿ. ಶಾಣ್ಯರಾಗಿ ಎಷ್ಟೋ ನಾ ಕಷ್ಟಪಟ್ಟಿದ್ದಕ್ಕೆ ನನ್ನ ಹೆಸರು ತರಬೇಕಂದ್ರೆ ಅವ್ರು ಒಳ್ಳೆಯರಾಗಿ ಶಾಣ್ಯರಾಗಿ ಕಲಿಬೇಕು, ಶಾಲೆಯ ಮುಂದೆ ಬರಬೇಕು. ಅದೇ ನೋಡಿ ಆಸೆ. ನಾ ಮಾಡಿದ ಜನ್ಮ ಸ್ವಾರ್ಥಕ್ಕಾಗುತ್ತೆ ನೋಡಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಬಡ್ದಾಡೋಕ್ಕೆ ಅವಾಗ ಒಂದು ಸ್ವಾರ್ಥಕ್ಕಾಗಿ. ಅದಕ್ಕೆ ದೇವ್ರಿಗೆ ಹೇಳೋದೇನಂದ್ರೆ, ದೇವರಲ್ಲಿ ಬೇಡೋದೇನಂದ್ರೆ, ನನ್ನ ಮಕ್ಕಳು ಮೆಟ್ಟಿಗೆ ಹತ್ತು ತನಕ ನನಗೆ ಆರಾಮಿಡಪ್ಪ, ನಾನು ಚೆನ್ನಾಗಿಡು. ಅಲ್ಲಿಂದ ಆಮೇಲೆ ಏನೋ ಮಾಡಿ ನನಗೆ ಗೊತ್ತಿಲ್ಲ, ನನ್ನ ಜೀವ ನಿನ್ನ ಕೈಯಾಗಿರುತ್ತೆ. ಒಟ್ಟು ನನ್ನ ಮಕ್ಕಳು ತಮ್ಮ ಕಾಲ ಮೇಲೆ ತಾನು ನಿಂದಿರ್ತಾನೆ, ನಾವೊಂದು ಆರಾಮಿರ್ಬೇಕು. ಯಾಕ್ರಿ ಅಂದ್ರೆ ನಮ್ಮ ಮಕ್ಳಿಗೆ ಯಾರೂ ಇಲ್ಲರಿ. ನಾನು ನೋಡ್ಕೊಂಡ್ರೆ ಮಕ್ಕಳು ನೋಡ್ಕೋಬೇಕಾಗುತ್ತೆ. ಈಗ ಉಳ್ಕ್ಯದು ಏನೋ ನಾ ಎಷ್ಟೋ ಮಾಡ್ತಾರೆ ನೋಡ್ಕೊತಾರಂದ್ರು ತಾಯಿ ತಂದೆ ಆದಾಗಲ್ರಿ. ನಾ ತಂದೆ ಸತ್ತು ಪರದೇಶ ಅಲ್ಲ ಅಂತ, ತಾಯಿ ಸತ್ರ ನಿಜವಾದ ಪರದೇಶ ಮಕ್ಕಳು ಅಂತ. ಅದು ನಾನು ಕೂಡ ಇಲ್ಲಿ ನೋಡ್ತೀನಿ ರೀ. ನಮ್ಮ ಅಂಟಿಯರೊಬ್ಬರು 3 ಮಕ್ಕಳು ಬಿಟ್ಟು ತೀರ್ಕೊಂಡ್ರು. ಮಕ್ಕಳೋಡನ್ನ ತುಂಬ ಬೇಜಾರಾಗುತ್ತೆ. ಅವರು ನಮ್ಮ ಅಂಟಿಯರಿದ್ದಾಗ ಮಕ್ಕಳು ಯಾವ ರೀತಿ ಇದ್ದರು, ಇವಾಗ ಯಾವ ರೀತಿ ಅಷ್ಟೇ ನೋಡ್ಕೋತಾರೆ. ಯಾರು ತಾಯಿ ಸತ್ತು ಮಕ್ಕಳು ಅಂತೇಳಿ ಎಲ್ಲರೂ ಬೇಜಾರು ನೋಡ್ಕೋತಾರೆ. ಎಂತೆ ನೋಡ್ಕೋತಾರೆ ಅಂದ್ರೆ ತಾಯಿ ಪ್ರೀತಿ ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಕಣ್ಣಾರೆ ಕಂಡೈತಿ, ಹಂಗೈತ್ರಿ ಅದು. ಅದಕ್ಕೆ ಮಾತಾಡ್ಕೋತಾಗ ಬಂದ್ಬಿಡ್ದು ನೋಡಿ. ಬರ್ರಿ, ಈ ಶ್ರಾವಣ ಅಮಾವಾಸ್ಯೆ ಎಲ್ಲ ಹೆಣ್ಮಕ್ಳು ಬ್ಯುಸಿಯಾಗಿರ್ತೀರಿ. ಎಲ್ಲರೂ ವಿಡಿಯೋ ಸ್ಲೋ ಆಗಿ ಹೊಂಟಾವು ನೋಡೋಕತ್ತಿಲ್ಲ. ಹಂಗೆ ವಿಡಿಯೋ ಒಂದು ಸ್ವಲ್ಪ ನಿಮ್ಮ ಕರ್ಚಿಕಾಯಿ ಮಾಡುವ ಹೊತ್ನ್ಯಾಗ ಪಕ್ಕದಾಗ ಹಚ್ಚಿಡ್ರಿ ವಿಡಿಯೋ. ನಾನು ವಿಡಿಯೋ ಕರ್ಚಿಕಾಯಾರ ಕೇಳ್ತೈತ್ರಿ, ನೀವು ದಗದಾಗ ಕೇಳಿಸ್ಕೊಲಿಕ್ಕೆ ಬಿಡ್ರಿ. ಕರ್ಚಿಕಾಯಿ ಶೇಂಗಾದೊಳಗೆ ಮಾಡಲ್ರಿ. ಕರ್ಚಿಕಾಯಿ ಉಂಡಿಗಳು ಮಾಡ್ತಿರ್ತಿರಲ್ಲ, ನಿಮ್ಮದೇ ನೀವು ಬಿಜಿ ಇರ್ತೀವಿ ನೋಡಿ ವಿಡಿಯೋ ಹಚ್ಚಿಡು ಅಂತಾರಂತ ಅಂತಿರ್ಬೋದು. ಅವು ಕರ್ಚಿಕಾಯಾರ ಕೇಳ್ರಿ, ನನ್ನ ವಿಡಿಯೋ ಕೇಳಿ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸಪೋರ್ಟ್ ಮಾಡಿ ಅಷ್ಟೇ ಹೇಳೋದು ನೋಡಿ. ನಾನು ಅದೇ ಈ ಮಾತು ಯಾಕೆ ಬಂತಂದ್ರೆ ಒಬ್ಬರ ಮುಂದೆ ಅಂದಿದ್ದೆ. ಇವಾಗೆಲ್ಲ ವಿಡಿಯೋ ಓಡ್ತಾ ಇಲ್ಲ ನೋಡೋದು. ನಾನು ಅಂದೆ ಎಲ್ಲರೂ ಅಮಾವಾಸ್ಯೆ, ಇದು ಶ್ರಾವಣ ಅಮಾವಾಸ್ಯೆ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಇನ್ನೇನು ಮಕ್ಕಳು ಫುಲ್ ಬೀಜ ಆಗ್ತಾರೆ. ಏನು ನೋಡ್ತಾರಂದ್ರೆ ಅವರು ಕರ್ಚಿಕಾಯಿ ಮಾಡೋಕೆ ಬೇಡ ಅಂದಿಲ್ಲ, ವಿಡಿಯೋ ಹಚ್ಚಿಟ್ರು ಕರ್ಚಿಕಾರ ಕೇಳತ್ತಲ್ಲ ಅಂತ ನಾನು ಅವ್ರಿಗೆ ಹುಡುಗಾಟ ಮಾಡಿದೆ. ಎಲ್ಲರೂ ನಗಾಕತ್ತು ನೋಡಿ. ಹಂಗೆ ನೋಡಿ ಕಾಮಿಡಿ ಎಲ್ಲ ನಮ್ಮ ಮನೆಗೆ ಎಷ್ಟು ಮಂದಿ ಬರ್ತಾರೆ ನೋಡಿ. ನಾನು ಕಾಮಿಡಿ ಮಾಡ್ಕೊತಾನೆ ಇರ್ತೀನಿ. ಯಾಕಂದ್ರೆ ಚಂತ ನನ್ನ ಬೇಜಾರನ್ನ ನಾವು ಕುಂತ್ರಂದ್ರೆ ಅವ್ರು ಯಾಕೆ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಬೇಜಾರು ಇರೋದು, ನಮ್ಮ ಬೇಜಾರು ಯಾವತ್ತಿನ ನಾವು ಬೇಜಾರು ಮಾಡ್ಕೋತೀವೋ, ಯಾವಾಗಲೂ ಆದಷ್ಟು ಖುಷಿಯಾಗಿರ್ಬೇಕಂತ. ನಕ್ಕರ ಆಯಸ್ಸು ಜಾಸ್ತಿ ಆಗುತ್ತಂತ. ಮಕ್ಕಳು ಸಾಲ ಆಗಾರ ನಾನು ನಗಲೇಬೇಕು ರೀ. ನಗು ಬರಲಾದ್ರೆ ನಗಲೇಬೇಕು. ಯಾಕಂದ್ರೆ ಈ ಜೀವನ ಹಂಗೆ ಐತೆ, ಎಲ್ಲರದ್ದು ಹಾಗೆ ಐತೆ ನೋಡಿ. ಎಷ್ಟೇ ಕಷ್ಟದಾಗ, ದುಃಖದಾಗ, ನೋವಾಗ ಇರ್ತೀವಂದ್ರೂ 4 ಮಂದಿಗಳು ಕೂಡಿಂದ ನಗಲೇಬೇಕಾಗತ್ತೆ. ಚಂತನ ನಾವು ನಮ್ಮ ಕಷ್ಟನ ತೋಡ್ಕೊಂಡು ಅಳಕ್ಕಾಗಲ್ಲ.
ಎಲ್ಲರಿಗೂ ಒಳ್ಳೇದಲ್ರಿ, ಶ್ರಾವಣ ಮಾಸ ಐತಿ. ಎಲ್ಲರೂ ಖುಷಿಯಾಗಿ ಉಂಡೆ ಮಾಡಿರಿ, ಕರ್ಚಿಕಾಯಿ ಮಾಡಿರಿ, ಎಲ್ಲರೂ ಖುಷಿಯಾಗಿರಿ. ಹಾಗೆ ನಮ್ಮ ಕಡೆ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬರೀ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. 3:30 ಹಿಂಗೆ ಆಗಿತ್ತು ರೀ ಲಾಗ್ ಬಂದ್ ಮಾಡೋದಕ್ಕೆ. ಈಗ 10:30 11 ಗಂಟೆ ಹಾಕಿ ಬಂದೈತೆ. ಶ್ರಾವಣಕುಮಾರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 10 ಗಂಟೆಗೆ ಮುಕ್ಕೊಂಡಾರಿ. ಇಲ್ಲೇ ಪಾಪ ನೋಡ್ರಿ 3 ವರ್ಷದ ಕೂಸ ಎಷ್ಟು ನಾವು ನೋಡಿ ಅನ್ಕೊಂಡಿದ್ದಿಲ್ಲ ನಾನು. ಅವು ಸುದ್ದಿ ಬರೋದು ಒಂದಕ್ಕೆ ಬಂದೈತೆ ನಮ್ಮ ಮನೆ ಮುಂದೆ. ಅವರು ಯಾರು ದವಾಖಾನಿಗೆ ಹೋಗ್ಬಿಟ್ರೆ ನಮಗೇನೋ ಗೊತ್ತೇ ಇಲ್ಲ. ಫೋನ್ ಹಚ್ಚಿ ಮತ್ತು ಆಮೇಲೆ ಬಂದು ಅಲ್ಲೇ ಹೋಗಿ ಕುಂತು ಒಮ್ಮೆ 8:30 ಬಂದು ನೋಡಿ ಖುಷಿ ಮಾಡಿದ್ರು. ಎಷ್ಟು ತೋರಿಸಿದ್ರಿ, ಭಾಳ ದಿನಕ್ಕೆ ಮಕ್ಕಳಾಗಿದ್ದು. ಒಂದೇ ಗಂಡು ಮಗು. ತುಂಬ ಮನ್ಸಿಗೆ ನೋವಾಯ್ತು ರೀ, ಕೆಟ್ಟ ಅನಿಸ್ತು. ಈಗ ಬಟ್ಟೆ ಎಲ್ಲ ಮಳೆ ಬಂದೈತೆ ರೀ, ತೊಗೊಳಕ್ಕೂ ಬಂದಿಲ್ಲ, ಅಲ್ಲೇ ಸಜ್ಜೆದಾಗ ತೊಯ್ದು. ಹಿಂಗಾಗಿ ಒಣಾಕಿ ನೋಡಿ ಒಂದಿಷ್ಟು ಬಟ್ಟೆಗಳು ಅವ್ರಿಗೆ ಮೇನ್ ಬೇಕಾದು. ಶ್ರಾವಣಕುಮಾರ್ ಮಲ್ಕೊಂಡಾರ. ನಾನು ಮುಂಜಾನೆ ಸಂಧೆ ಕಾಪಲ್ಲೇ ರೊಟ್ಟಿ ಮಾಡಿದ್ನೆಲ್ಲ, ಮತ್ತು ನಾನು ಅಡುಗೆ ಏನು ಮಾಡಿಲ್ಲ. ಅವರೇ ಹಾಲು ಕಾಸು ಹಾಕ್ಕೊಂಡು ಹಾಲು ಕಾಸ್ಕೊಂಡಾರಿ, ಉಂಡಾರ. ಉಂಡ್ಕೇರಿ ಹಾಸಿಗೆ ಮುಕ್ಕೊಂಡಿದ್ರು. ಏನೋ ಇಟ್ಟು ಹುಡುಗ ಅಂಗಳಿಲ್ಲೇ. ನಾನು ಕೂಡ ಈಗ ಊಟ ಮಾಡ್ಬೇಕು ನೋಡಿ. ಇಟ್ಟತನ ಅಲ್ಲೇ ಕುಂತು ಮನ್ಸು ಎದ್ದು ಬರಂಗ ನೋಡಿ. ಏನಾರ ಆತಂದ್ರೆ ಎದ್ದೇ ಬರಂಗಲ್ಲ ನೋಡಿರಿ. ಏನು ಮಾಡೋದು, ಒಳ್ಳೇದಾಗಬೇಕಂದ್ರೂ ದವಾಖಾನೆ ಭಾಳ ತೋರಿಸಿದ್ರು. ಆದ್ರೆ ಈಗ 6 ತಿಂಗಳಿಂದನೇ ಭಾಳ ಹುಷಾರಿಲ್ಲ ಅಂತಿದ್ರು. ಅಡ್ಡಾಡ್ತಿದ್ದೇನೆ ರೀ, ಮಾತಾಡ್ತಿದ್ದ. ಈ ನೋಡಿ ಮಕ್ಕಳು ಯಾವ ಹೆಣ್ಣಿಗೂ ಯಾವುದೇ ಯಾರು ತೀರ್ಕೊಂಡ್ರು ಯಾವುದೂ ಸಂಕಟ ಅನ್ಸಲ್ಲ. ಮಕ್ಕಳು ಭಾಳ ಕಿಚ್ಚು ನೋಡಿ, ಬೆಕ್ಕಾದಿಲ್ಲ ರೀ. ಮಕ್ಕಳು ಕಳ್ಕೊಂಡ್ವಿ ಅಂದ್ರೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಅವ್ವನೂ 4 ಮಂದಿ ಇದ್ದೀವಿ ರೀ. ನಾವು ನನ್ನಿಂದ ಒಂದು ಗಂಡು ಮಗಿದ್ದೀನಿ ರೀ ಒಬ್ಬ. ಇವತ್ತು ಮಾತಿ ಅಂತ ಹೇಳಕತ್ತೀನಿ ರೀ. ಒಬ್ಬ ಗಂಡು ಮಗಿದ್ದ. ಅವನು ಎಷ್ಟು 6 ತಿಂಗಳ ಕೂಸೇನಿತ್ತು ರೀ, ತೀರ್ಕೊಂಡ್ರು. ಅವ್ವ ಎಲ್ಲರೂ ನೆಪ್ ಮಾಡಿ ಅಳಕ್ಕೆ ಹತ್ತಿರ್ತಾಳ್ರಿ. ಬಿಡವ ಅವನ ಹಣೆ ಬರ ಆಟ ಆತು. ಯಾಕಂದ್ರೆ ನಾವು ನೋಡಿರಲ್ಲ ಮಾಡಿರಲ್ಲ, ನಮಗೇನೋ ಗೊತ್ತಿರಲ್ಲ ರೀ. ನೋಡಿ ರಾಯರ ಮುಂದೆ ದೀಪ ಹಚ್ಚಿ ನೂರಾಕತ್ತೈತಿ. ಆ ರಾಯರು ಕಾಪಾಡಬೇಕಿಲ್ರಿ. ಮುಗಿದು ಬಂದಿಂದ ಏನು ಮಾಡೋಕ್ಕಾಗಲ್ಲ ನೋಡಿ. ಆಯಸ್ಸು ಮುಗಿದು ಬಂದ. ಇದು ಮುಂಜಾನೆ ಅವಸರನಾಗ ಇಂಬರ್ಕಿ ಹಾಕಿ ನೋಡಿ. ಬರ್ರಿ ಈ ಊಟ ಮಾಡ್ತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ ರೀ. ಬಾಯ್, ಗುಡ್ ನೈಟ್ ರೀ.